ನಮ್ಮ ಭಾರತದ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿತ್ತು ಅಂತ ಈ ಮ್ಯೂಸಿಯಂ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಸಲ ಏನಾದ್ರೂ ಮೈಸೂರಿಗೆ ಹೋದ್ರೆ ಮೈಸೂರ್ ಪ್ಯಾಲೇಸ್ ಅನ್ನ ಮಕ್ಕಳಿಗೆ ತೋರಿಸ್ತಿರೋ ಇಲ್ವೋ, ಆದ್ರೆ ಈ ಮ್ಯೂಸಿಯಂ ಅನ್ನ ಮಿಸ್ ಮಾಡದೆ ತೋರಿಸಿ. ಯಾಕಂದ್ರೆ ಈ ಮ್ಯೂಸಿಯಂ ಅಲ್ಲಿ ನಮ್ಮ ಇತಿಹಾಸ ಏನು, ನಮ್ಮ ಕನ್ನಡದ ರಾಜರ ಬಗ್ಗೆ, ನಮ್ಮ ಹಿಂದೂ ರಾಜರ ಬಗ್ಗೆ ಮತ್ತು ಒಂದೊಂದು ಸಮುದಾಯಗಳ ಇತಿಹಾಸ ಮತ್ತು ಅವರು ಯಾವ ರೀತಿ ಕೆಲಸ ಮಾಡ್ತಿದ್ರು, ಬಟ್ಟೆನ ಯಾವ ರೀತಿ ಹೊಲಿತಿದ್ರು, ಶಿಲ್ಪಿಗಳು ಯಾವ ರೀತಿ ಇದ್ರು, ಗಾಣದಿಂದ ಎಣ್ಣೆ ಯಾವ ರೀತಿ ತೆಗಿತಿದ್ರು, ಮತ್ತೆ ಕರ್ನಾಟಕದ ಮೊದಲ ಪತ್ರಿಕೆ ಆಗಿರುವಂತಹ ಮಂಗಳೂರು ಸಮಾಚಾರ ಆಗಿರ್ಬೋದು, ಅಥವಾ ಹಲವಾರು ಹಿಂದೂ ರಾಜರ ಬಗ್ಗೆ ಮತ್ತು ಸಪ್ತ ಋಷಿಗಳ ಬಗ್ಗೆ ಆಗಿರ್ಬೋದು, ಜ್ಯೋತಿರ್ಲಿಂಗಗಳ ಬಗ್ಗೆ ಆಗಿರ್ಬೋದು, ನಮ್ಮ ಭಾರತದ ಪವಿತ್ರ ನದಿಗಳ ಬಗ್ಗೆ ಆಗಿರ್ಬೋದು, ಒಟ್ಟಾರೆಯಾಗಿ 90s ಕಿಡ್ಸ್ ಏನ್ ಮಿಸ್ ಮಾಡ್ಕೊಂಡ್ರು ಅವೆಲ್ಲವನ್ನು ಕೂಡ ಒಂದೇ ಮ್ಯೂಸಿಯಂ ಅಲ್ಲಿ ತೋರಿಸಿದರೆ. ನೀವು ದೊಡ್ಡವರು ಇದನ್ನ ನೋಡ್ತಿರೋ ಬಿಡ್ತಿರೋ, ಆದ್ರೆ ಮಕ್ಕಳಿಗಂತೂ ಮಿಸ್ ಮಾಡದೆ ಈ ಮ್ಯೂಸಿಯಂ ಅನ್ನ ತೋರಿಸಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಚಂದ್ರಯಾನದ ವಿಕ್ರಮ್ ಲ್ಯಾಂಡರ್ ಅನ್ನು ಕೂಡ ನೋಡಬಹುದು, ಮತ್ತೆ ಬಸವಣ್ಣ ಅವರನ್ನು ಕೂಡ ನೋಡಬಹುದು. ನಾವು ಈ ಮ್ಯೂಸಿಯಂಗೆ ವಿಸಿಟ್ ಮಾಡಿದಾಗ ಮಕ್ಕಳು ತುಂಬಾ ಡೌಟ್ ಗಳನ್ನ ತಂದೆ ತಾಯಿ ಬಳಿ ಕೇಳ್ತಿದ್ರು. ತಂದೆ ತಾಯಿಗೆ ಎಷ್ಟೋ ಜನಕ್ಕೆ ಅವರ ಹಿಸ್ಟ್ರಿಗಳ ಬಗ್ಗೆ ಗೊತ್ತಿರಲಿಲ್ಲ. ಆ ಎಲ್ಲಾ ಹಿಸ್ಟ್ರಿಯನ್ನು ಕೂಡ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ನೀವು ಓದ್ಕೊಂಡು ಮಕ್ಕಳಿಗೆ ಹೇಳ್ಬೋದು. ಈ ಜಾಗ ಎಲ್ಲಪ್ಪ ಇರೋದು ಅಂದ್ರೆ ಗೌಡ್ಗೆರೆಯ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೇ. ಇತ್ತೀಚೆಗೆ ತುಂಬಾ ಜನ ಮೆಸೇಜ್ ಮಾಡಿದ್ರು ಅಲ್ಲಿ ಒಂದ್ಸಲ ಹೋಗ್ ಬನ್ನಿ ಅಂತ. ಅಲ್ಲಿ ನಾನು ತುಂಬಾ ಜನನ ಮಾತಾಡಿಸಿದೆ, ತುಂಬಾ ಪಾಸಿಟಿವ್ ಆಗಿ ದೇವಸ್ಥಾನದ ಬಗ್ಗೆ ಹೇಳಿದ್ರು. ನನಗಂತೂ ಮ್ಯೂಸಿಯಂ ತುಂಬಾ ಇಷ್ಟ ಆಯ್ತು. ಮತ್ತೆ ಪ್ರತಿನಿತ್ಯ ಅನ್ನದಾಸೋಹ ಕೂಡ ಇರುತ್ತೆ. ಮತ್ತೆ ಇತ್ತೀಚೆಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಕೂಡ ಈ ದೇವಸ್ಥಾನ ಸೇರಿದೆ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಮೈಸೂರಿಗೆ ಹೋಗ್ತಿದ್ರೆ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ.